ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ನನಗೆ ನೀವಂದ್ರೆ ತುಂಬ ಇಷ್ಟ. ಏನು? ಅಯ್ಯಯ್ಯೋ, ಏನ್ರಿ ಹೇಳ್ತಿದ್ದೀರಾ? ಸಮಾಧಾನ ಸಮಾಧಾನ. ಇದನ್ನ ಮಂಡ್ಯ ಭಾಷೆಯಲ್ಲಿ ಹೆಂಗೆ ಹೇಳ್ತಾರೆ ಅಂತ ಹೇಳ್ಕೊಡಿ ಅಂತ ಹೇಳಕ್ ಬಂದೆ. ಹಂಗ ಸರಿ. ನನಗೆ ನೀವಂದ್ರೆ ಶಾನೆ ಇಷ್ಟ. ಥ್ಯಾಂಕ್ಸ್ ಕಣ್ರಿ, ಥ್ಯಾಂಕ್ ಯು ಸೋ ಮಚ್. ಅಯ್ಯಯ್ಯೋ, ನಾನು ಹಂಗೆ ಹೇಳಿದ್ದಲ್ಲ, ನೀವು ಕೇಳಿದಕ್ಕೆ ಹೇಳಿ. ನೀವೇನು ಹೇಳ್ಬೇಡಿ. ನಾನಂದರೆ ಸ್ಯಾನೆ ಇಷ್ಟ ಅಂದ್ರಲ್ಲ, ಅದು ಒಂದು ಮಾತೆ ಕಿವಿನಿ ಗುಯ್ ಅಂತಿರ್ಬೇಕಾದ್ರೆ ನಾನೇನು ಕೇಳಿಸ್ಕೊಳ್ಳಲ್ಲ. ನೀವು ತಗೊಳ್ಳಿ ಸರ್. ನಿಮ್ಮ ಅಕ್ಕ ಹೇಳಿದ ಮಾತಿಂದಾನೇ ನನ್ನ ಹಾರ್ಟು ತಣ್ಣಗಾಗಿದೆ. ನಂಗೆ ಅಷ್ಟೇ ಸಾಕು. ಏನಂತ ಹೇಳ್ದೆ ಅಂತದ್ದು? ಸುಮ್ಮನೆ ನಡೀರೆ ಮನೆಗೆ. ಇಲ್ಲಿದ್ರೆ ಇನ್ನು ಏನೇನೋ ನಡೀತದೆ. ನಡೀರಿ. ಅಮ್ಮಾಜಿ ಸ್ವೀಟು ಅಂದ್ರೆ ನನಗೆ ಪಿರಾಣ. ನನ್ನ ಮಗ ಅಂತೂ ಒಯ್ತಾ ಬತ್ತಾ ತಿಂತಾನೆ ಇರ್ತಾನೆ. ಭುಜಂಗಣ್ಣನ ಮನೆಗೂ ಆಟಯ್ಯ. ನಾನೇ ಸ್ವೀಟ್ನ ಮೊದಲು ತಗೋ ಕೊಟ್ಟಿತ್ತು. ಆಮೇಲೆ ಅವ್ರು ಅದನ್ನೇ ತೋರ್ಸಕ್ಕೆ ಶುರು ಮಾಡಿಬಿಟ್ರು. ನೀವು ನನ್ನನ್ನು ಕರೆದಿದ್ದೀರಾ ಅಂದರೆ ನಂಗೆ ನಂಬಕ್ಕೆ ಆಯ್ತಿಲ್ಲ. ಏನು ವಿಷಯ ಅಮ್ಮಾಜಿ? ವಿಷಯ ಹೇಳೋಕ್ಕೆ ಮುಂಚೆನೇ ನಿಮಗೆ ತಿಳಿಸ್ತಾ ಇದ್ದೀನಿ. ನಿಮ್ಮನ್ನು ನಾನಿಲ್ಲಿ ಕರೆಸಿದ್ದು, ಮಾತಾಡಿದ್ದು ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗಬಾರ್ದು. ನಮಗೆ ಭುಜಂಗ ಅವ್ರ ಮನೆ ಬಗ್ಗೆ, ಅದರಲ್ಲೂ ಮುಖ್ಯವಾಗಿ ಪದ್ಮಿನಿ ಬಗ್ಗೆ ಡೀಟೇಲ್ಸ್ ಬೇಕು. ಹುಡುಗಿ ಒಳ್ಳೆಯವಳು ಅಂತ ನಮಗೆ ಗೊತ್ತು. ಆದರೂ ಪಕ್ಕದಲ್ಲೇ ಇರೋ ನಿಮಗೆ ಚಿಕ್ಕ ಚಿಕ್ಕ ವಿಷಯಗಳು ಗೊತ್ತಿರುತ್ತೆ. ಪದ್ಮಿನಿ ಬಗ್ಗೆ, ಅವ್ರ ಮನೆಯವ್ರ ಬಗ್ಗೆ ಹೇಳಿ. ಓ, ಹಿಂಗ ವಿಷಯ? ಅವ್ರದ್ದು ಒಂದು ಮನೆಯ, ಅದು ಜೈಲು. ಆ ಪದ್ಮಿನಿ ಅಂತೂ ಮನುಷ್ಯಲೇ ಅಲ್ಲ. ಮುಗ್ದೋಯ್ತಕ್ಕ, ಎಲ್ಲ ಮುಗ್ದೋಯ್ತು. ನಿನ್ ಮದ್ವೆ ಆಗೋ ಹುಡ್ಗ ಸ್ಟೈಲಿಶ್ ಆಗಿ ಹೀರೋ ತರ ಇರ್ಬೇಕು ಅಂತ ಅನ್ಕೊಂಡಿದ್ದೆ. ಈ ಮನೆಯಾಗಂತೂ ನಿನ್ ಡ್ಯಾನ್ಸ್ ಮಾಡೋ ಕನ್ಸು ಈಡೇರಕ್ಕಿಲ್ಲ. ಕಡೆ ಪಕ್ಷ ನಿನ್ ಮದ್ವೆ ಆಗಿ ಹೋದ್ಮ್ಯಾಕಾದ್ರೂ ನಿನ್ ಗಂಡ ನಿನ್ಗೆ ಫುಲ್ ಸಪೋರ್ಟ್ ಮಾಡ್ತಾನೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವನೇನಕ್ಕ ಸನ್ಯಾಸಿ ತರ ಅಂತೆ. ಓ ಪೂರ್ವಿ, ಎಷ್ಟೊತ್ಕೂ ಪೂಜೆ ಧ್ಯಾನ ಅಂತಿರ್ತಾರಂತೆ ಅವರು. ತುಂಬಾ ಸಂಪ್ರದಾಯಿಸ್ತಾರಂತೆ. ಅಷ್ಟೇ ಅಲ್ಲ, ಮಡಿ ಮೈಲ್ಗೆ ಎಲ್ಲ ಜಾಸ್ತಿ ಅಂತೆ. ದಿನಕ್ಕೆ ಒಂದ್ 3-4 ಕಿತ ಸ್ನಾನ ಮಾಡ್ತಾನಂತೆ. ಏಟೊತ್ಗೂನು ಜಪ ಮಾಡ್ತಾನೆ ಇರ್ತಾನಂತೆ. ಅಕ್ಕ, ನೀನು ಇಂಥವ್ನ ಮದ್ವೆ ಆಗ್ತೀಯಾ? ಹೆಂಗಕ್ಕ ಕತೆ? ಅಲ್ಲ, ದ್ಯಾವ್ರ ಮ್ಯಾಕೆ ಭಕ್ತಿ ಇದ್ರೆ ಒಳ್ಳೇದೇ ಅಲ್ವಾ? ನಿನ್ ತಲೆ ಏನ್ ಒಳ್ಳೇದು? ನೀನೇ ಹೇಳು. ನಿನ್ ಮದ್ವೆ ಆಗೋ ಗಂಡು ಹೆಂಗೆಲ್ಲ ಇರ್ಬೇಕು ಅಂತ ಇರ್ತಾಯ್ತಲ್ವಾ? ರೊಮ್ಯಾಂಟಿಕ್ ಆಗಿ ನಿನ್ ಹತ್ರ ಬಂದು ಪಿಸ್ ಪಿಸು ಅಂತ ಮಾತಾಡ್ಬೇಕು ಅಂತಲ್ವಾ? ನೀನ್ ಅಡಿಗೆ ಮಾಡ್ತಿರುವಾಗ ಹಿಂದಿನಿಂದ ಬಂದು ನಿನ್ನ ತಪ್ಕೋಬೇಕು ಅಂತಲ್ವಾ? ನೀನ್ ಡ್ಯಾನ್ಸ್ ಮಾಡ್ತಿರುವಾಗ ನಿನ್ ಜೊತೆಯಾಗಿ ಬಂದು ರೊಮ್ಯಾನ್ಸ್ ಮಾಡ್ಬೇಕು ಅಂತಲ್ವಾ? ಸುಮ್ನಿರೆ ಸಾಕು. ನೀನ್ ಹೇಳ್ದೆ ಇದ್ರು ಎಲ್ರಿಗೂ ಇದೇ ಆಸೆ ಇರ್ತೈತೆ. ಆದ್ರೆ ಈ ಪುಣ್ಯಾತ್ಮ ಏನ್ ಮಾಡ್ತಾನೆ ಹೇಳು? ಮಣಮಣ ಅಂತ ಮಂತ್ರ ಹೇಳ್ತಿರ್ತಾನೆ. ನಿನ್ನ ತಪ್ಕೊಳ್ಳೋದಿರ್ಲಿ, ನಿನ್ನ ಮುಟ್ಟಿದ್ರೇನೆ
3 ಕಿತ ಸ್ನಾನ ಮಾಡ್ಬೇಕು ಅಂತಾನೆ. ಇನ್ನ ನಿನ್ನಂತೂ ಡ್ಯಾನ್ಸ್ ಮಾಡಕ್ ಬಿಡಕ್ಕೆ ಇಲ್ಲ. ಅದ್ರ ಬದಲು ಕೈಗೆ 2 ತಾಳ ಕೊಟ್ಟು ಭಜನೆ ಮಾಡು ಅಂತಾನೆ. ಮುಗಿತಕ್ಕ ನಿನ್ ಕತೆ. ನಿನ್ ಜೀವನ ಆಟೆಯ. ಅಪ್ಪಯ್ಯ ನೋಡಿದ್ರೆ ಈ ಸಂಬಂಧ ಗಟ್ಟಿ ಆದ್ರೆ ಸಾಕು ಅಂತವ್ರೆ. ಹಂಗೆ ಆಗ್ಬಿಟ್ರೆ ಏನಕ್ಕ ಗತಿ? ಅವ್ರ ಚಿಕ್ಕಪ್ಪ ನೋಡಿದ್ರೆ ಜ್ಯೋತಿಷಿ ಅಂತೆ. ಇನ್ಯೂನ್ ಸನ್ಯಾಸಿ ಆಗೋದು ಪಕ್ಕನೆಯ. ಲೋದನ ಚಿಕ್ಕಪ್ಪ ಜನಾರ್ದನ. ಅದೇ ಇವರೇನು ಇಷ್ಟೊತ್ತಾದ್ರೂ ಬಂದಿಲ್ಲ? ಹೊಟ್ಟೆ ಹಶ್ವಾಗ್ತಿದೆ ಚಿಕ್ಕಪ್ಪ. ಅವ್ರು ಬಂದಿದ್ರೆ ಊಟ ಮಾಡ್ಬೋದಿತ್ತೇನಲ್ವಾ? ಅಯ್ಯೋ ದಡ್ಡ, ಯಾವಾಗ್ಲೂ ನಿನಗೆ ನಿನ್ ಹೊಟ್ಟೆದೇ ಚಿಂತೆ ನೋಡು. ಆ ಊಟ ಎತ್ತಿ ಪಕ್ಕಕ್ಕಿಡು. ಹುಡುಗಿ ಬಗ್ಗೆ ತಿಳ್ಕೊಳ್ಳೋ ಕುತೂಹಲನೇ ಇಲ್ವೇನೋ ನಿನಗೆ? ಬಂದ್ರು. ಅಮ್ಮಾಜಿ. ಓ, ಅಮ್ಮಾಜಿ ಎಲ್ಲ ಆಲ್ರೆಡಿ ಬಂದಿದ್ದಾರೆ. ನಮ್ಮ ಹುಡುಗಿ ಬಗ್ಗೆ ಏನು ಡಿಸಿಷನ್ ತಗೊಂಡಿದ್ದಾರೋ. ಹೋದ ಕೆಲಸ ಏನಾಯ್ತು? ಹಣ್ಣ ಕಾಯ? ಅಮ್ಮ, ಅಮ್ಮಾಜಿ ಯಾಕೆ ಹಾಗಿದ್ದಾರೆ? ಅಣ್ಣ ಏನಾಯ್ತು? ಅಮ್ಮಾಜಿ ತುಂಬ ಕೋಪ ಬಂದರೆ ಅಥವಾ ಅವ್ರ ಮನ್ಸಿಗೆ ತುಂಬ ನೋವಾದರೆ ಮಾತ್ರ ಹೀಗೇನು ಮಾತಾಡದೇ ಇರ್ತಾರೆ. ಅಂಥದ್ದೇನಾಯ್ತಲ್ಲಿ? ನಮ್ಮ ಹತ್ರನೂ ಏನೂ ಹೇಳಿಲ್ಲ ನರೇಂದ್ರ. ಅಲ್ಲಿಂದ ಹೊರಟಾಗಿಂದ ಹೀಗೆ ಇದ್ದಾರೆ. ಹೋಗ್ಲಿ, ಹುಡುಗಿ ನಿಮಗೆ ಹೇಗೆ ಅನ್ಸಿದ್ಲಮ್ಮ? ಹುಡುಗಿ ಏನೋ ಚೆನ್ನಾಗಿದ್ದಾಳೆ, ಆದರೆ ಮನೇಲೇ ಇದ್ರು ಯಾಕೋ ರೂಮಿಂದ ಹೊರಗಡೆ ಬರೋದಕ್ಕೆ ತುಂಬ ತಡ ಮಾಡಿದ್ಲು. ಪಾಯಸನೂ ಮಾಡಿದ್ಲು, ಆದರೆ ಸಕ್ಕರೆನೇ ಹಾಕಿರ್ಲಿಲ್ಲ, ಬೆಲ್ಲ ಹಾಕ್ಬಿಟ್ಟಿದ್ಲು. ಓ, ಅಮ್ಮಾಜಿಗೆ ಖಂಡಿತವಾಗ್ಲೂ ಅದು ಇಷ್ಟ ಆಗಿರಲ್ಲ. ಅದನ್ನು ಹೇಳೋದು ಹೇಗೆ ಅಂತ ಗೊತ್ತಾಗದೆ ಹೇಳಿದ್ರೆ ನಮ್ಮ ನಂದನಿಗೆ ಎಲ್ಲಿ ಮನ್ಸಿಗೆ ತುಂಬ ನೋವಾಗುತ್ತೋ ಅಂತ ಹೀಗಿದ್ದಾರೆ ಅನ್ಸುತ್ತೆ. ಹೌದಾ? ಹಾಗಾದರೆ ನನಗೆ ನನ್ನ ಹುಡುಗಿ ಸಿಗಲ್ವಾ? ನನ್ ಸೆಲೆಕ್ಟ್ ಆಗ್ಬಿಟ್ಟಲ್ಲ. ಪೂರ್ವಿ ಇಲ್ಲಿ ನೋಡೆ, ನನ್ 2ನೇ ರೌಂಡ್ ಆಡಿಷನ್ಗೂ ಸೆಲೆಕ್ಟ್ ಆಗಿನಿ. ನನ್ ಫೋಟೋ ಹಾಕಿ ಅದನ್ನ ಪೇಪರ್ನಾಗೂ ಹಾಕವ್ರೆ. ಹೌದಲ್ವಾ? ಕಂಗ್ರಾಟ್ಸ್ ಕಣೆ. ನಮ್ಮ ಅಕ್ಕನ ಫೋಟೋ ಪೇಪರ್ನಾಗೆಲ್ಲ ಬಂದ್ಬಿಟ್ಟೈತೆ. ಬಾ, ಇದನ್ ಮೊದ್ಲು ಹೋಗಿ ಎಲ್ರಿಗೂ ತೋರ್ಸುವ. ಅಯ್ಯೋ ಪೂರ್ವಿ, ಅಪ್ಪಯ್ಯ ಇದನ್ನ ನೋಡ್ಬಿಟ್ರೆ? ಹೌದಲ್ವಾ? ಪೂರ್ವಿ, ಅಪ್ಪ ಹಿಂಗಿದ್ನ ತೋರ್ಸದ್ ಬೇಡ, ಕೊಡು, ಬಚ್ಚಿಡ್ತೀನಿ. ಪದ್ಮಿನಿ, ಪೇಪರ್ ಕೊಡವಾ? ನಂದನ್, ತಗೋ ಹಾಲು. ಹಾಲು ಯಾಕೆ ಅಂತನಾ? ಕೆಲವೊಂದ್ಸಲ ಕೆಲವೊಂದು ವಿಷಯದಿಂದ
ಹಾಲು ಕುಡ್ದಷ್ಟೇ ತಂಪಾಗತ್ತೆ. ಒಬ್ಬೊಬ್ರಿಗೂ ಆಗಾಗಲ್ಲ. ಆಗ ಹಾಲನ್ನು ಕುಡ್ದೇ ತಂಪು ಮಾಡ್ಕೋಬೇಕು. ತಗೋ. ಬೇಡ ಚಿಕ್ಕಮ್ಮ. ನಂದನ್, ನೀನು ಎಷ್ಟೇ ಯೋಚನೆ ಮಾಡಿದ್ರು ಪ್ರಯೋಜನ ಇಲ್ಲ. ಅಮ್ಮಾಜಿಗೆ ನೀನು ಹುಡುಗಿ ಇಷ್ಟ ಆಗಿಲ್ಲ. ಅಲ್ಲ, ಯಾಕೆ ಹಂಗೆ ಅನಿಸ್ತಿದೆ ನಿಮಗೆ? ಕಾಫಿ ಆಯ್ತಾ ನಿಂದು? ಇಲ್ಲ ಅಲ್ಲ. ಸಿದ್ದಮ್ಮ, ಒಂದು ಕಪ್ ಕಾಫಿ ತಗೊಂಡು ಬನ್ನಿ. ನನಗೂ ನಿನ್ನೆ ರಾತ್ರಿನೇ ಕನ್ಫರ್ಮ್ ಆಯಿತು. ಅಮ್ಮಾಜಿ ಲಿಸ್ಟಲ್ಲಿ ಪದ್ಮಿನಿ ಹೆಸರು ಡಿಲೀಟ್. ಚಿಕ್ಕಮ್ಮ, ಅಜ್ಜಿ ನಿಮ್ಗೆ ಏನಾದ್ರು ಹೇಳಿದ್ರೆ ಹೇಳಿ ಚಿಕ್ಕಮ್ಮ. ನಂದನ್, ಇವತ್ತಂತೂ ನಿನ್ಗೆ ಇಷ್ಟವಾದ ತಿಂಡಿಗಳನ್ನೇ ಮಾಡಿದ್ದೀನಿ. ತಿಂಡಿಗೆ ಬಾ. ಯಾಕಿಬ್ರು ಈ ಥರ ಆಡ್ತಿದ್ರೆ ಇವತ್ತು? ನೀವು ಹೊಸ ಹುಳ ಬಿಡಕ್ಕೆ ಬರಬೇಡಿ. ಅಜ್ಜಿ ಮನ್ಸಲ್ಲಿ ಏನಿದೆ ಅಂತ ನಿಮ್ಗೆ ಗೊತ್ತಿದ್ರೆ ಹೇಳಿ ಪ್ಲೀಸ್. ಇದು ಚೆನ್ನಾಗಿದೆ ನಂದನ್. ನಿನ್ನೆ ನಾನು ಲಾಸಿನ ಫೋಟೋ ತೋರಿಸಿದಾಗ ಅಟ್ಲೀಸ್ಟ್ ಅದನ್ನ ನೋಡೋ ಇಂಟ್ರೆಸ್ಟ್ ಕೂಡ ನೀನು ತೋರಿಸ್ತಿಲ್ಲ. ಇವಾಗ ನಿನ್ ಹುಡುಗಿ ಓಕೆ ಆಗಿದ್ದಳೋ ಇಲ್ವೋ ಅಂತ ನಾವ್ಯಾಕೆ ತಲೆ ಕೆಡ್ಸ್ಕೋಬೇಕು? ನಂದನ್, ನೀನೇನೋ ಯೋಚನೆ ಮಾಡಬೇಡ. ಪ್ರಭಾ ನಿನಗೋಸ್ಕರ ಕಾಯ್ತಾ ಇದ್ದಾಳೆ. ಒಂದ್ ನಿಮಿಷ ಆತೆ, ನೀವು ನಿಂತಿರೋ ಕ್ಯೂನಲ್ಲಿ ನಿಮ್ಗಿಂತ ಮುಂದೆ ನಾನು ನಿಂತಿದ್ದೀನಿ. ನಂದನ್, ಲಾಸಿನ ಫೋಟೋನ ವಾಟ್ಸಪ್ ಮಾಡಿದೀನಿ ನೋಡು. ಚಂಚಲ, ಕ್ಯೂ ನಿಲ್ಲೋದಿಕ್ಕೆ ಇಲ್ಲಿ ಯಾರು ರೇಷನ್ ಕಾರ್ಡ್ ಕೊಟ್ಟಿಲ್ಲ. ರಿಲೇಶನ್ಶಿಪ್ ಬೆಳೆಸ್ತಾ ಇರೋದು. ಏನೇ ಆದ್ರೂ ನಂದನ್ ಮದ್ವೆ ಆಗ್ಬೇಕಾಗಿರೋದು ಲಾಸಿನೇ. ಒಂದು ನಿಮಿಷ, ನನಗೀಗ ಅರ್ಜೆಂಟಾಗಿ ಒಂದು ಕಾಲ್ ಬರ್ತಿದೆ. ನಾನು ಆಮೇಲೆ ಜಾಯ್ನ್ ಆಗ್ತೀನಿ, ನೀವು ಕಂಟಿನ್ಯೂ ಮಾಡಿ. ನಂದನ್ ಚಿಕ್ಕಮ್ಮ, ನೀವೆಲ್ಲ ಹುಡುಗಿರ ಫೋಟೋ ಕಳಿಸಿ, ನಾನೆಲ್ಲ ಪ್ರಿಂಟ್ ಹಾಕ್ಸ್ಬಿಟ್ಟು ರೂಮ್ ತುಂಬ ಅನ್ಸ್ಕೊಂಡ್ಬಿಡ್ತೀನಿ.